ವೆಲ್ಕಮ್ ಟು ಶಂಕರ ಎಸ್ ಅಕಾಡೆಮಿ. ಇವತ್ತಿನ ಈ ವಿಡಿಯೋದಲ್ಲಿ ಎಲಿಫೆಂಟ್ ರಿಲೇಟೆಡ್ ಎಂಜೂರಿಂಗ್ ದ ಸೇಫ್ಟಿ ಆಫ್ ಎಲಿಫೆಂಟ್ಸ್ ಬಗ್ಗೆ ಎಡಿಟೋರಿಯಲ್ ಅಲ್ಲಿ ಒಂದು ಅನಾಲಿಸಿಸ್ ನ ಕೊಟ್ಟಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ಇತ್ತೀಚೆಗೆ ಎಲಿಫೆಂಟ್ ಗಳ ಪೋಚಿಂಗ್ ಜಾಸ್ತಿ ಆಗ್ತಾ ಇರೋದ್ರಿಂದ ಎಲಿಫೆಂಟ್ ಗಳ ಪಾಪ್ಯುಲೇಷನ್ ರಿಡ್ಯೂಸ್ ಆಗ್ತಿದೆ ಅನ್ನೋದಕ್ಕಿಂತ ಪೋಚಿಂಗ್ ಯಾವ ರೀತಿ ಎಲಿಫೆಂಟ್ ಗಳ ಪಾಪ್ಯುಲೇಷನ್ ರಿಡ್ಯೂಸ್ ಆಗೋದಕ್ಕೆ ಕಾರಣ ಆಗಿದೆ ಅನ್ನೋದ್ರ ಮೇಲೆ ಈ ಒಂದು ಎಡಿಟೋರಿಯಲ್ ನ ಕೊಟ್ಟಿದ್ದಾರೆ. ಎಸ್ಪೆಷಲಿ ತಮಿಳ್ನಾಡಿನ ಬಗ್ಗೆ ಇಲ್ಲಿ ಹೇಳಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ಇತ್ತೀಚೆಗೆ ತಮಿಳ್ನಾಡಿನ ಧರ್ಮಪುರಿಯ ಒಂದು ಜಾಗದಲ್ಲಿ ಪೋಚಿಂಗ್ ಇಂದ ಒಂದು ಎಲಿಫೆಂಟ್ ಸಾವನ್ನಪ್ಪಿದೆ. ಇಲ್ಲಿಗಲ್ ಆಗಿ ಥ್ರೆಟ್ ಇನ್ಕ್ರೀಸ್ ಆಗ್ತಿದೆ ಈ ಒಂದು ಪ್ಲೇಸ್ ಅಲ್ಲಿ. ಅದರಿಂದ ಪೋಚಿಂಗ್ ಅನ್ನೋದು ಒಂದು ಇಂಪಾರ್ಟೆಂಟ್ ಥ್ರೆಟ್ ಎಲಿಫೆಂಟ್ ಗೆ ಇತ್ತೀಚೆಗೆ ಆಗ್ತಿರೋದ್ರಲ್ಲಿ. ಸೊ ಇದರಲ್ಲಿ ಎಡಿಟೋರಿಯಲ್ಸ್ ನೋಡುವಾಗ ಇಲ್ಲಿ ನೋಡ್ಬೋದು. ಫಸ್ಟ್ ಪ್ಯಾರಾ ಬಂದ್ಬಿಟ್ಟು ಏನ್ ಹೇಳಿದ್ದಾರೆ ಅಂತ ಹೇಳಿದ್ರೆ, ಈ ಫಸ್ಟ್ ಪ್ಯಾರಾದಲ್ಲಿ 1990ರಿಂದ 2000 ತನಕ ಎಲಿಫೆಂಟ್ ಗಳ ಇಲ್ಲೀಗಲ್ ಏನಕ್ಕೋಸ್ಕರ ದಂತಗಳಿಗೋಸ್ಕರ ಐವರಿಗೋಸ್ಕರ ಏನ್ ಮಾಡ್ತಾ ಇದ್ರು, ಎಲಿಫೆಂಟ್ ಗಳನ್ನ ಸಾಯಿಸ್ತಾ ಇದ್ರು, ಪೋಚಿಂಗ್ ಮಾಡ್ತಾ ಇದ್ರು ಇಲ್ಲೀಗಲ್ ಆಗಿ. ಟ್ರಾಫಿಕಿಂಗ್ ಕೂಡ ಇನ್ಕ್ರೀಸ್ ಆಗಿತ್ತು. ಸೊ ಆಗ ವೀರಪ್ಪನ್ ಟೈಮ್ ಅಲ್ಲಿ ಜಾಸ್ತಿ ಆಗಿತ್ತು ಯೂಶಲಿ. ಬಟ್ ಈಗ ಅದಾದ್ಮೇಲೆ ತಮಿಳ್ನಾಡು ಗವರ್ಮೆಂಟ್ ಅಲ್ಲಿ, ಎಸ್ಪೆಷಲಿ ತಮಿಳ್ನಾಡು ರೀಜನ್ ಅಲ್ಲಿ ಏನಾಗಿದೆ, ಸತ್ಯಮಂಗಲ ರೀಜನ್ ಅಲ್ಲಿ ಇಲ್ಲೀಗಲ್ ಆಗಿ ಎಲಿಫೆಂಟ್ ಗಳನ್ನ ಸಾಯಿಸ್ತಾ ಇದ್ದಾರೆ. ಇತ್ತೀಚೆಗೆ ಫೆಬ್ರವರಿ 27ನ ನಾವು ತಗೊಂಡ್ರೆ ಆನೆಯನ್ನ ಕೊಂದು ಅದರ ಮೃತದೇಹವನ್ನ ಸುಟ್ಟಾಕಿದ್ದಾರೆ. ಯಾಕೆ ಸುಟ್ಟಾಕಿದ್ದಾರೆ ಅಂತ ಹೇಳಿದ್ರೆ ಎವಿಡೆನ್ಸ್ ಗಳು ಸಿಗ್ಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಆ ಆನೆಯನ್ನ ಸುಟ್ಟಾಕಿದ್ದಾರೆ ಕೂಡ. ಸೊ ಇದು ಎನ್ವಿರಾನ್ಮೆಂಟಲಿಸ್ಟ್ ಗೆ ಗೊತ್ತಾಗ್ಬಿಟ್ಟು ಎವಿಡೆನ್ಸ್ ಅವರಿಗೆ ಸಿಕ್ಕಿರೋದ್ರಿಂದ ಬೆಳಕಿಗೆ ಬಂದಿರುವಂತಹ ಒಂದು ಪ್ರಕರಣ ಆಗಿದೆ. ಸೊ ಈ ರೀತಿಯಾದಂತಹ ಪೋಚಿಂಗ್ ಜಾಸ್ತಿ ಆಗ್ತಾ ಇದ್ರು ಕೂಡ ಈ ಎಡಿಟೋರಿಯಲ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಡಿಪಾರ್ಟ್ಮೆಂಟ್ ಆಫ್ ಎಲಿಫೆಂಟ್ ಡೆತ್ ಆಡಿಟ್ ಫ್ರೇಮ್ ವರ್ಕ್ ಎಲಿಫೆಂಟ್ ಡೆತ್ ಗಳ ಬಗ್ಗೆ ಟ್ರಾನ್ಸ್ಪರೆನ್ಸಿಯನ್ನ ಮೇಂಟೈನ್ ಮಾಡೋದಕ್ಕೋಸ್ಕರ ಮತ್ತೆ ಪೋಚಿಂಗ್ ಬಗ್ಗೆ ಡೀಟೇಲ್ಸ್ ನ ಕೊಡೋದಕ್ಕೋಸ್ಕರ ಈ ಒಂದು ಡಿಪಾರ್ಟ್ಮೆಂಟ್ ಶ್ರಮಿಸ್ತಾ ಇದೆ ಅಂತ ಹೇಳ್ಬಿಟ್ಟು. ಸೊ ಇದರಲ್ಲಿ 2010ರಿಂದ ಈ ಡಿಪಾರ್ಟ್ಮೆಂಟ್ ಕೊಟ್ಟಿರುವಂತಹ ರಿಪೋರ್ಟ್ ಪ್ರಕಾರ 2010ರಿಂದ ಇಲ್ಲಿ ತನಕ 1% ಎಲಿಫೆಂಟ್ ಡೆತ್ ಆಗಿರೋದು ಪೋಚಿಂಗ್ ಇಂದ ಅಂತ ಹೇಳಲಾಗಿದೆ. ಸೊ ಇಲ್ಲಿ ನಾವ್ ಏನ್ ಹೇಳ್ತಿದೀವಿ, ಎಲಿಫೆಂಟ್ ನ ಪೋಚಿಂಗ್ ಇಂದ ಡೆತ್ ಜಾಸ್ತಿ ಆಗ್ತಾ ಇದೆ ಅಂತ. ಬಟ್ ಈ ರಿಪೋರ್ಟ್ ಪ್ರಕಾರ ಏನಾಗಿದೆ, 1% ಅಷ್ಟೇ ಪೋಚಿಂಗ್ ಇಂದ ಆಗ್ತಿದೆ. ಇನ್ನ 7.5% ಅನ್ಯಾಚುರಲ್ ಡೆತ್ಸ್ ಅಂದ್ರೆ ಯಾರು ಗೊತ್ತಿಲ್ಲದೆ ಎಲಿಫೆಂಟ್ ಗಳಿಗೆ ಪಾಯ್ಸನಿಂಗ್ ಕೊಡೋದು, ಅಥವಾ ಇತ್ತೀಚೆಗೆ MP ರೀಜನ್ ಅಲ್ಲಿ ಎಲಿಫೆಂಟ್ ಗಳು ಹುಲ್ಲನ್ನ ತಿನ್ಬಿಟ್ಟು ಸತ್ತೋಗಿವೆ, ಕರೆಕ್ಟಾ? ಸೊ ಇದೆಲ್ಲ ಪಾಯ್ಸನಸ್. ಅಂಡ್ ಆಲ್ಸೋ ರೋಡ್ ಮತ್ತೆ ಟ್ರೈನ್ ಆಕ್ಸಿಡೆಂಟ್ ಅಲ್ಲಿ ಕೂಡ ಎಲಿಫೆಂಟ್ ಗಳ ಡೆತ್ ಇನ್ಕ್ರೀಸ್ ಆಗ್ತಿದೆ. ಸೊ 7.5% ನಮ್ಗೆ ಎಲಿಫೆಂಟ್ ಡೆತ್ ಆಗ್ತಿರೋದು ರೋಡ್ ಆಕ್ಸಿಡೆಂಟ್ ಮತ್ತೆ ಅನ್ಯಾಚುರಲ್ ಡೆತ್ಸ್ ಅಂತ ಕಾಮನ್ ಆಗಿ ಕರಿಬಹುದು. ಅದೇ 1% ಆಫ್ ದ ಡೆತ್ ಪೋಚಿಂಗ್ ಇಂದ ಆಗ್ತಿದೆ. ಸೊ ಇದು ನಮ್ಗೆ ಜಾಸ್ತಿ ಕನ್ಸರ್ನ್ ಇನ್ಕ್ರೀಸ್ ಆಗ್ತಿದೆ ಎಲಿಫೆಂಟ್ ಗಳ ಕನ್ಸರ್ವೇಷನ್ ಗೋಸ್ಕರ ಅಂತ ಹೇಳಲಾಗ್ತಿದೆ. ಸೊ ಲಾಸ್ಟ್ ಗೆ ಸತ್ಯಮಂಗಲ ಟೈಗರ್ ರಿಸರ್ವ್ ಅಲ್ಲಿ ಲಾಸ್ಟ್ ಎಲಿಫೆಂಟ್ ಡೆತ್ ಪೋಚಿಂಗ್ ಮೂಲಕ ಆಗಿರೋದು ಅಂತ ಕೂಡ ಹೇಳಲಾಗಿದೆ ಈ ಒಂದು ಆರ್ಟಿಕಲ್ ನ ಮೂಲಕ. ಸೊ 2010ನ ತಗೊಂಡ್ರೆ ಅಂದ್ರೆ 1992 ಆ ಟೈಮ್ ಅಲ್ಲೆಲ್ಲ ಎಲಿಫೆಂಟ್ ಪಾಪ್ಯುಲೇಷನ್ ಕಡಿಮೆ ಆಗಿತ್ತು. ಬಟ್ 2017ರ ನಂತರ 4,000 ಎಲಿಫೆಂಟ್ ಪಾಪ್ಯುಲೇಷನ್ ಇದ್ದಿದ್ದು 2,800ಕ್ಕೆ ಡಿಕ್ರೀಸ್ ಆಗುತ್ತೆ. 2024ರಲ್ಲಿ 3,000 ಅಂದ್ರೆ 200 ಎಲಿಫೆಂಟ್ ಗಳ ಸಂಖ್ಯೆ ಜಾಸ್ತಿ ಆಯ್ತು. ವಿಚ್ ಇಸ್ ನಥಿಂಗ್ ಬಟ್ ರಿಕವರ್ ಆಗ್ತಿದೆ, ಎಲಿಫೆಂಟ್ ಪಾಪ್ಯುಲೇಷನ್ ಇನ್ಕ್ರೀಸ್ ಆಗ್ತಿದೆ ಅಂತ ಅರ್ಥ. ಸೊ ಎಲಿಫೆಂಟ್ ಗಳ ಇಷ್ಟೊಂದು ಪಾಪ್ಯುಲೇಷನ್ ರೆಡ್ಯೂಸ್ ಆಗೋದಕ್ಕೆ ಗವರ್ಮೆಂಟ್ ಏನು ಕನ್ಸರ್ವೇಷನ್ ಮೆಷರ್ಸ್ ಗಳನ್ನ ತಗೊಳ್ತಾ ಇದೆ. ಸೊ ಯಾವ್ಯಾವ ರೀತಿ ಕನ್ಸರ್ವೇಷನ್ ಅಂತ ನೋಡೋಣ. ಬಿಕಾಸ್ ನಮ್ಗೆ ಇದನ್ನ ಮೇನ್ಸ್ ಪರ್ಸ್ಪೆಕ್ಟಿವ್ ಅಲ್ಲೂ ಕೇಳ್ತಾರೆ ಮತ್ತೆ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಅಲ್ಲೂ ಕೇಳೋದ್ರಿಂದ ಎರಡಕ್ಕೂ ಕೂಡ ನಾವು ಇಂಪಾರ್ಟೆಂಟ್ ಆಗುತ್ತೆ. ಅಂಡ್ ಫೀಚರ್ ಆಫ್ ದ ಎಲಿಫೆಂಟ್ ಗಳನ್ನ ಕೂಡ ಪ್ರಿಲಿಮ್ಸ್ ಅಲ್ಲಿ ಕೇಳುವಂತಹ ಚಾನ್ಸಸ್ ಇರುತ್ತೆ. ಸೊ ಇಲ್ಲಿ ಸೇಫ್ಟಿ ಆಫ್ ಎಲಿಫೆಂಟ್ ಅಂಡ್ ಪೋಚಿಂಗ್ ಕನ್ಸರ್ನ್ ಕಂಟೆಂಟ್ ಏನು ಅಂತ ಹೇಳಿದ್ರೆ ತಮಿಳ್ನಾಡಲ್ಲಿ ಹೇಳಿದೆ ಆಲ್ರೆಡಿ. ತಮಿಳ್ನಾಡಲ್ಲಿ ಇಲಿಗಲ್ ಟ್ರೇಡ್ ಆಗ್ತಿದೆ ಅದಕ್ಕೋಸ್ಕರ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ಸಿಲೆಬಸ್, ಟ್ರಾನ್ಸ್ಪರೆನ್ಸಿ ಮತ್ತೆ ಅಕೌಂಟಬಿಲಿಟಿ ಗವರ್ನೆನ್ಸ್ ಅಲ್ಲಿ ಬರ್ಕೊಬಹುದು. ಹಂಗೆ GS3 ಎನ್ವಿರಾನ್ಮೆಂಟ್ ಅಂಡ್ ಕನ್ಸರ್ವೇಷನ್ ಅಂಡರ್ ಅಲ್ಲಿ ಬರ್ಕೊಬಹುದಾಗುತ್ತೆ, ಸ್ಪೀಸೀಸ್ ಕನ್ಸರ್ವೇಷನ್ ಸ್ಟೆಪ್ಸ್ ಅಲ್ಲಿ. ಸೊ ವಾಟ್ ಇಸ್ ಪೋಚಿಂಗ್? ಏನು ಪೋಚಿಂಗ್ ಅಂತ ಹೇಳಿದ್ರೆ, ಪೋಚಿಂಗ್ ಅಂದ್ರೆ ಇಲ್ಲಿಗಲ್ ಆಗಿ ಅಂಟ್ ಮಾಡೋದು, ಇಲ್ಲಿಗಲ್ ಆಗಿ ಒಂದು ಪ್ರಾಣಿಯನ್ನ ವೈಲ್ಡ್ ಲೈಫ್ ಅನ್ನ ಕೊಲ್ಲೋದು ಅಥವಾ ಟ್ರಾಫಿಕ್ ಮಾಡೋದು, ಅದನ್ನ ನಾವು
ಪೋಚಿಂಗ್ ಅಂತ ಹೇಳ್ಬಿಟ್ಟು ಕರಿತೇವೆ. ಸೊ ಯಾತಕ್ಕೋಸ್ಕರ ಪೋಚಿಂಗ್ ನ ಮಾಡ್ತಾರೆ? ಐವರಿ, ಮೀಟ್, ಎಕ್ಸೋಟಿಕ್ ಪೆಟ್ಸ್, ಮತ್ತೆ ಎಂಟರ್ಟೈನ್ಮೆಂಟ್ ಪರ್ಪಸ್ಗೋಸ್ಕರ ಅಂಡ್ ಟಸ್ಕ್ಗೋಸ್ಕರ, ಇದಕ್ಕೆಲ್ಲದೂ ರೀಸನ್ ಇಂದ ಪೋಚಿಂಗ್ ಅನ್ನ ಮಾಡ್ತಾರೆ. ಸೊ ಇದರಿಂದ ಏನಾಗುತ್ತೆ, ಪೋಚಿಂಗ್ ಮಾಡೋದ್ರಿಂದ ಬಯೋಡೈವರ್ಸಿಟಿ ರಿಡ್ಯೂಸ್ ಆಗುತ್ತೆ ಅಂಡ್ ಟ್ರಾಫಿಕಿಂಗ್, ಅನಿಮಲ್ ಟ್ರಾಫಿಕಿಂಗ್ ಜಾಸ್ತಿ ಆಗುತ್ತೆ. ಸೊ ಯಾಕೆ ಬಯೋಡೈವರ್ಸಿಟಿ, ಅನಿಮಲ್ ಟ್ರಾಫಿಕಿಂಗ್ ಮಾಡಿದ್ರೆ ಬಯೋಡೈವರ್ಸಿಟಿ ಲಾಸ್ ಯಾಕಾಗುತ್ತೆ? ಯಾಕೆ ಅಂತ ಹೇಳಿದ್ರೆ ಎಲಿಫೆಂಟ್ ಇಸ್ ಅ ಕೀಸ್ಟೋನ್ ಸ್ಪೀಸಿಸ್. ಸೊ ಎಲಿಫೆಂಟ್ ಎಂಟೈರ್ ಎಕೋಸಿಸ್ಟಮ್ ನ ಕನ್ಸರ್ವೇಶನ್ ಮಾಡ್ತಾ ಇರುತ್ತೆ. ಸೊ ಅದೊಂದನ್ನ ನಾವು ಈವನ್ ಎಲಿಫೆಂಟ್ ಅನ್ನ ಇಂಜಿನಿಯರ್ ಆಫ್ ದ ಫಾರೆಸ್ಟ್ ಅಂತ ಕರಿತೀವಿ, ಅಥವಾ ಫಾರ್ಮರ್ ಆಫ್ ದ ಫಾರೆಸ್ಟ್ ಅಂತ ಕೂಡ ಕರಿತೀವಿ. ಸೀಡ್ ಡಿಸ್ಪರ್ಸಲ್ ಮಾಡುತ್ತೆ ಎಲಿಫೆಂಟ್. ನಮ್ಗೆ ಡ್ರಾಟ್ ಕಂಡೀಷನ್ ಇದ್ದಾಗ ವಾಟರ್ ಹೋಲ್ಸ್ ಗಳನ್ನ ಮಾಡುತ್ತೆ. ಬೇರೆ ಸ್ಪೀಸೀಸ್ ಗಳಿಗೆ ಪಾತ್ಸ್ ನ ಕ್ರಿಯೇಟ್ ಮಾಡ್ಕೊಡುತ್ತೆ. ಸೊ ಇದೆಲ್ಲಾ ಕಾರಣದಿಂದ ಅಂಡ್ ಆಲ್ಸೋ ಎಲಿಫೆಂಟ್ ಡಂಗ್ ಇರುತ್ತಲ್ವಾ, ಅದರಲ್ಲಿ ಫೈಬರ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಸೊ ಫೈಬರ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಫಾರೆಸ್ಟ್ ರೀಜನ್ ಅಲ್ಲಿ ಸಾಯಿಲ್ ಫರ್ಟಿಲಿಟಿ ಕೂಡ ಜಾಸ್ತಿ ಆಗುವಂತಹ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಎಲಿಫೆಂಟ್ ನಮ್ಗೆ ಒಂದು ಬಯೋಡೈವರ್ಸಿಟಿ ಅಥವಾ ಒಂದು ಫಾರೆಸ್ಟ್ ರೀಜನ್ಗೆ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ಯಾಕೆ ಎಲಿಫೆಂಟ್ ನ ಕನ್ಸರ್ವೇಶನ್ ಸ್ಟೆಪ್ಸ್ ಗಳು ಏನೇನ್ ತಗೊಂಡ್ ಬಂದಿದೀವಿ ಅಂತ ಹೇಳಿದ್ರೆ, ಎಲಿಫೆಂಟ್ ಅನ್ನ IUCN ಅಲ್ಲಿ ಅಂದ್ರೆ ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಶನ್ ಆಫ್ ನೇಚರ್ ಅಲ್ಲಿ ಎಂಡೇಂಜರ್ಡ್ ಅನ್ನುವಂತಹ ಒಂದು ಲಿಸ್ಟ್ ಅಲ್ಲಿ ಹಾಕಿಟ್ಟು ಪ್ರೊಟೆಕ್ಟ್ ಮಾಡ್ತಾ ಇದೀವಿ. ನಂತರ ಇಡೀ ಏಷ್ಯಾಗೆ ಕಂಪೇರ್ ಮಾಡಿದ್ರೆ 60% ಆಫ್ ದ ಏಷಿಯನ್ ಎಲಿಫೆಂಟ್ಸ್ ಗಳು ಭಾರತದಲ್ಲೇ ಕಂಡು ಬರುತ್ತೆ. ಅಂಡ್ ನಮ್ಮ ಭಾರತದ ಆಕ್ಟ್ ಆಗಿರುವಂತಹ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ 1972 ಅಂಡರ್ ಅಲ್ಲಿ ಸ್ಕೆಡ್ಯೂಲ್ 1 ನಲ್ಲಿ ಇಟ್ಬಿಟ್ಟು ಪ್ರೊಟೆಕ್ಟ್ ಮಾಡ್ತಿದೀವಿ. ಅಂಡ್ ಆಲ್ಸೋ ಬೇರೆ ಬೇರೆ ಗವರ್ಮೆಂಟ್ ಬೇರೆ ಬೇರೆ ಪ್ರೋಗ್ರಾಮ್ಸ್ ಮತ್ತೆ ಪ್ರಾಜೆಕ್ಟ್ ಎಲಿಫೆಂಟ್ ಗಳ ಪೋಚಿಂಗ್ ಜಾಸ್ತಿ ಆಗ್ತಾ ಇರೋದ್ರಿಂದ ಎಲಿಫೆಂಟ್ ಗಳು ಸಾವನ್ನಪ್ತಿವೆ ಅಂತ ಹೇಳ್ಬಿಟ್ಟು ಎಡಿಟೋರಿಯಲ್ ಅಲ್ಲಿ ಕೊಟ್ಟಿದ್ದಾರೆ. ಅದರಲ್ಲಿ ನಾವು ನ್ಯಾಚುರಲ್ ಡೆತ್ಸ್ ಗಳ ಬಗ್ಗೆ ಕೂಡ ನೋಡ್ಕೊಂಡ್ವಿ. ಬಟ್ ಯಾತಕ್ಕೋಸ್ಕರ ಪೋಚಿಂಗ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ಸ್ಕಿನ್ ಇಲ್ಲಿ ಆಲ್ರೆಡಿ ನೋಡಿದೀವಿ ಅಲ್ಲ, ಟಸ್ಕ್, ಮೀಟು, ಎಕ್ಸೋಟಿಕ್ ಪೆಟ್ಸ್ ಮತ್ತೆ ಎಂಟರ್ಟೈನ್ಮೆಂಟ್, ಇದಕ್ಕೋಸ್ಕರ ಪೋಚಿಂಗ್ ಆಗ್ತಿದೆ ಅಂತ ಹೇಳಿ ಗೊತ್ತಾಯ್ತಲ್ವಾ. ಸೊ ಪೋಚಿಂಗ್ ಆಗುವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಐವರಿ ಡಿಮ್ಯಾಂಡ್ ಜಾಸ್ತಿ ಆಗ್ತಾ ಇರೋದ್ರಿಂದ ಎಲಿಫೆಂಟ್ ಗಳ ಪೋಚಿಂಗು ಜಾಸ್ತಿ ಆಗ್ತಿದೆ. ಇಲ್ಲಿಗಲ್ ಆಗಿ ಸಾಯಿಸೋದು ಅಥವಾ ಇಲ್ಲಿಗಲ್ ಆಗಿ ಕತ್ಕೊಂಡು ಹೋಗೋದು, ಇದೆಲ್ಲ ಕೂಡ ಜಾಸ್ತಿ ಆಗ್ತಿದೆ. ಎಸ್ಪೆಷಲಿ ತಮಿಳ್ನಾಡು ರೀಜನ್ ಅಲ್ಲಿ ಪೋಚಿಂಗ್ ಇಂದ 1% ಅಷ್ಟು ಎಲಿಫೆಂಟ್ ಗಳ ಡೆತ್ ಆಗಿದೆ. ಅದನ್ನ ಆಲ್ರೆಡಿ ನಾವು ಎಡಿಟೋರಿಯಲ್ ನ ನೋಡುವಾಗ್ಲೇನೆ ನೋಡಿದ್ವಿ. 2012 ಇಂದ 2017 ತನಕ ಪಾಪ್ಯುಲೇಷನ್ ಡಿಕ್ರೀಸ್ ಆಗಿತ್ತು. ನೆಕ್ಸ್ಟ್ 2020 ಇಂದ 2024 ಇಂದ ಪಾಪ್ಯುಲೇಷನ್ ಮತ್ತೆ ಇನ್ಕ್ರೀಸ್ ಆಗ್ತಾ ಬಂದ್ವಿ. ಇವಾಗ 3000+ ಪಾಪ್ಯುಲೇಷನ್ ಇದೆ. ಸೊ ಯಾಕೆ ಎಲಿಫೆಂಟ್ ಗಳ ಪಾಪ್ಯುಲೇಷನ್ ನಮ್ಗೆ ಇನ್ಕ್ರೀಸ್ ಮಾಡಕ್ ಆಗ್ತಿಲ್ಲ ಅಂತ ಹೇಳಿದ್ರೆ, ಟೈಗರ್ ಪ್ರಾಜೆಕ್ಟ್ ಎಲ್ಲರಿಗೂ ಗೊತ್ತಿದೆ. ಸೊ ಪ್ರಾಜೆಕ್ಟ್ ಟೈಗರ್ ನ ಆ ರೀತಿ ಸಕ್ಸಸ್ಫುಲ್ ನ ತಗೊಂಡ್ಬರ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ಸಪರೇಟ್ ಆದ ಆರ್ಗನೈಸೇಷನ್ ಇದೆ. 4 ವರ್ಷಕ್ಕೊಂದ್ಸಲ ಸರ್ವೆಯನ್ನ ಮಾಡ್ತಾರೆ, ಕ್ಯಾಮೆರಾ ಟ್ರಾಪಿಂಗ್ ಮೆಥಡ್ ನ ಯೂಸ್ ಮಾಡ್ತಾ ಇದ್ದಾರೆ. ಇದೆಲ್ಲ ಇದೆ ಅಲ್ವಾ. ಇದೆಲ್ಲದೂ ಕೂಡ ಪ್ರಾಪರ್ ಆಗಿ ಮೇಂಟೈನ್ ಆಗ್ತಾ ಇರೋದ್ರಿಂದ ಕೋಆರ್ಡಿನೇಷನ್ ಒಂದು ಆರ್ಗನೈಸೇಷನ್ ಇಂದ ಇನ್ನೊಂದು ಆರ್ಗನೈಸೇಷನ್, ಹ್ಯೂಮನ್ ಮತ್ತೆ ಆ ಒಂದು ಸ್ಪೀಸೀಸ್ ಗಳ ಮಧ್ಯೆ ಕೋಆರ್ಡಿನೇಷನ್ ಇರೋದ್ರಿಂದ ಏನಾಗ್ತಿದೆ, ಟೈಗರ್ ಪಾಪ್ಯುಲೇಷನ್ ಜಾಸ್ತಿ ಆಗ್ತದೆ. ಅದೇ ರೀತಿ ಭಾರತದಲ್ಲೂ ಕೂಡ ನಾವೇನಾದ್ರೂ ಎಲಿಫೆಂಟ್ ಗಳ ಪಾಪ್ಯುಲೇಷನ್ ನ ಮಾಡ್ತಾ ಹೋದ್ರೆ, ಎಲಿಫೆಂಟ್ ಪಾಪ್ಯುಲೇಷನ್ ಸೆನ್ಸಸ್ ಮಾಡೋದು ಮತ್ತೆ ಮಾನಿಟರಿಂಗ್ ಮಾಡೋದೆಲ್ಲ ಮಾಡಿದ್ರೆ ಆಟೋಮೆಟಿಕ್ ಆಗಿ ಎಲಿಫೆಂಟ್ ನ ಪಾಪ್ಯುಲೇಷನ್ ಜಾಸ್ತಿ ಆಗುತ್ತೆ. ಸೊ ಇಲ್ಲಿ ಡ್ರಾಬ್ಯಾಕ್ ನ ನಾವು ನೋಡ್ಕೊಂಡ್ರೆ, ಕರ್ನಾಟಕ, ಕೇರಳ ಮತ್ತೆ ತಮಿಳುನಾಡು ಮೂರು ಕೂಡ ಸಿಯೋಮೋಟೋ ಡಿಸಿಷನ್ ನ ತಗೊಂಡ್ಬಿಟ್ಟು ಇತ್ತೀಚೆಗೆ ಸರ್ವೆಯನ್ನ ಮಾಡಿದೆ. ಯಾವುದೇ ರೀತಿ ಸೆಂಟ್ರಲ್ ಗವರ್ಮೆಂಟ್ ಸರ್ವೆಯನ್ನ ಮಾಡಿಲ್ಲ. ಸೊ ಅದೆಲ್ಲ ಡ್ರಾಬ್ಯಾಕ್ಸ್ ಆಗುತ್ತೆ. ಇದು ನಮ್ಮ ಭಾರತದಲ್ಲಿ ಎಲಿಫೆಂಟ್ ಗಳ ಪೋಚಿಂಗ್ ಸ್ಟೇಟಸ್ ಇರೋದು. ನಂತರ ಕೀ ಕನ್ಸರ್ನ್ ಏನು ಅಂತ ಹೇಳಿದ್ರೆ, ಒಂದು ಪೋಚಿಂಗ್ ಗ್ಯಾಂಗ್ಸ್ ಜಾಸ್ತಿ ಆಗ್ತಾ ಇರೋದು ಅಂಡ್ ಆಲ್ಸೋ ಅಂಡರ್ ರಿಪೋರ್ಟಿಂಗ್. ಎಷ್ಟು ಡೆತ್ ಆಗ್ತಾ ಇದೆ, ಎಷ್ಟು ಪೋಚಿಂಗ್ ಆಗ್ತಿದೆ, ಇಲ್ಲಿಗಲ್ ಆಗಿ ಹೇಗ್ ಸಾಯ್ತಾ ಇದೆ, ಪಾಯ್ಸನಿಂಗ್ ಯಾವ ತರ ಆಗ್ತಿದೆ, ಇದು ಯಾವ್ದ್ರದ್ದು ಕೂಡ ರಿಪೋರ್ಟ್ ಇಲ್ಲದೆ ಇರೋದು. ಆಯ್ತಾ. ವೈಲ್ಡ್ ಲೈಫ್ ಕ್ರೈಮ್ ಕಂಟ್ರೋಲ್ ಬ್ಯೂರೋ 2019 ಇನ್ವೆಸ್ಟಿಗೇಷನ್ ನ ಮಾಡೋದಕ್ಕೆ ಫೇಲ್ಯೂರ್ ಆಗುತ್ತೆ. ಯಾತಕ್ಕೋಸ್ಕರ, ಎಲಿಫೆಂಟ್ ಗಳ ಡೆತ್ ಆಗ್ತಿದೆ ಅಂತ ನೋಡೋದಕ್ಕೆ. ಅಂಡ್ ಆಲ್ಸೋ 7.5% ಅನ್ಯಾಚುರಲ್ ಡೆತ್ಸ್ ಗಳು, ಅಂದ್ರೆ ಪಾಯ್ಸನ್, ಆಕ್ಸಿಡೆಂಟ್ಸ್, ರೈಲ್ ಆಕ್ಸಿಡೆಂಟ್ಸ್ ಇಂದ, ರೋಡ್ ಆಕ್ಸಿಡೆಂಟ್ಸ್ ಇಂದ, ಇದರಿಂದ 7.5% ಡೆತ್ ಆಗ್ತಿದೆ ಎಲಿಫೆಂಟ್ ಗಳದ್ದು. ಸೆನ್ಸಿಟಿವ್ ಹಾಟ್ಸ್ಪಾಟ್ಸ್ ಅಲ್ಲೇನೆ ಜಾಸ್ತಿ ಕನ್ಸರ್ನ್ ನಾವು ತಗೊಬೇಕು. ಬಿಕಾಸ್ ಆತರ ಹಾಟ್ಸ್ಪಾಟ್ಸ್ ಗಳ ರೀಜನ್ ಅಲ್ಲೇ ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ಸ್ ಗಳು ಅಂದ್ರೆ ವೆಸ್ಟರ್ನ್ ಘಾಟ್ಸ್, ಹಿಮಾಲಯನ್ ರೀಜನ್, ನಾರ್ತ್ ಈಸ್ಟರ್ನ್ ರೀಜನ್, ಅಂಡಮಾನ್ ನಿಕೋಬಾರ್ ರೀಜನ್. ಯೂಶಲಿ ನಮ್ಮ ವೆಸ್ಟರ್ನ್ ಘಾಟ್ಸ್ ಮತ್ತೆ ನಾರ್ತ್ ಈಸ್ಟರ್ನ್ ರೀಜನ್ ಅಲ್ಲಿ ಎಲಿಫೆಂಟ್ ಪಾಪ್ಯುಲೇಷನ್ ಜಾಸ್ತಿ ಇರೋದ್ರಿಂದ ಸೊ ನಮ್ಗೆ
ಈ ಒಂದು ಹಾಟ್ಸ್ಪಾಟ್ಸ್ ಗಳನ್ನ ಕೀ ಕನ್ಸರ್ನ್ ಆಗಿ ನಾವು ಕನ್ಸಿಡರ್ ಮಾಡ್ಕೊಂಡು ಅದಕ್ಕೆ ಬೇಕಾಗಿರೋ ಹ್ಯಾಬಿಟಾಟ್ ನ ಪ್ರೊವೈಡ್ ಮಾಡಿದಾಗ ಎಲಿಫೆಂಟ್ ಪಾಪ್ಯುಲೇಷನ್ ತನ್ನಿಂದ ತಾನೇ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ.